ನಾವೆಲ್ಲ ಓದೋದಾಗ ಗೊತ್ತಾಗ್ತದೆ. ಒಂದು ದುಡಿಯುವ ವರ್ಗ, ಇನ್ನೊಂದು ಕೊಳತೆ ತಿನ್ನೋವು. ಅದನ್ನ ನಾವು ಪುರೋಹಿತಶಾಹಿ ವರ್ಗ ಅಂತ ಕರಿತೀವಿ. ಎಲ್ಲಾ ಧರ್ಮಗಳಲ್ಲಿ ಇದೆಯಾ ಅಂದ್ರೆ ನಿಮ್ಮದು ಉತ್ಪನ್ನ ಏನದ, ಶ್ರೀಮಂತರದಿರೋ ಬಡವರದಿರೋ. ಶ್ರೀಮಂತರದೀವಿ, ಬಂಗಾರ ಆಕಳ ದಾನ ಮಾಡ್ರಿ. ಅದಕ್ಕಿಂತ ಸ್ವಲ್ಪ ಬಡವರಿದ್ದೀವಿ, ಬೆಳ್ಳಿ ಆಕಳ ದಾನ ಮಾಡ್ರಿ. ಅವ ಕೇಳ್ತಾನೆ, ಯಾರಿಗೆ ದಾನ ಮಾಡಬೇಕು? ಬಡವರಿಗೆ ಮಾಡಬೇಕು, ಯಾರು ಇಲ್ಲ, ಪುರೋಹಿತರು ನಮಗೆ ದಾನ ಮಾಡಬೇಕು. ಈ ದಾನ ಅನ್ನುವ ರಾಕ್ಷಸ ರೂಪದ ಪದ್ಧತಿಯನ್ನ ಹೊಡೆದು ಹಾಕುವ ಸಲುವಾಗಿ ದಾಸೋಹವನ್ನ ಬಸವಣ್ಣವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಮುಸಲ್ಮಾನರಲ್ಲೂ ಕೂಡ ಜಕಾತ್ ಅನ್ನುವಂಥದ್ದು ಅದೇ ಪರಿಕಲ್ಪನೆಯಲ್ಲಿ ಹುಟ್ಟು ಪಡೆದಂಥದ್ದು. ನಮ್ಕ ಮೊದಲೇನೆ ಭಾರತೀಯ ಮುಸಲ್ಮಾನರು ಭಾರತದ ಮೂಲ ನಿವಾಸಿಗಳು. ಅವರು DNA ಮಧ್ಯಪ್ರಾಚ್ಯದ್ದಲ್ಲ, ಆರ್ಯರ ಹೊರತುಪಡಿಸಿ ಎಲ್ಲರೂ ಭಾರತೀಯರು. ಕರ್ನಾಟಕದಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರು, ಮಹಾರಾಷ್ಟ್ರದಲ್ಲಿ ಮರಾಠರನ್ನ, ಆಂಧ್ರದಲ್ಲಿ ನಾಯ್ಡುಗಳು ಮತ್ತು ರೆಡ್ಡಿಗಳನ್ನ ಹೈಜಾಕ್ ಮಾಡ್ತಾ ನೀವು ಉಚ್ಚ ಕುಲದವರು, ನಿಮಗೆ ಮುಸಲ್ಮಾನರು ಮತ್ತು ದಲಿತರಿಂದ ದೊಡ್ಡ ಥ್ರೆಟ್ ಇದೆ ಅನ್ನುವ ಮಿಥ್ಯವನ್ನ ಹರಡುವ ಕೆಲಸ ಆರಂಭ ಆಗಿತ್ತು ಒಂದು 20-30 ವರ್ಷಗಳ ಹಿಂದೆ. ಈ ವಚನ ಚಳವಳಿ ಅನ್ನೋದೇ ನಡೆದಿಲ್ಲ. ಶರಣರು ವಚನಗಳು ಬರೆದಿಲ್ಲ. ಲಿಂಗಾಯತ ಒಂದು ಪ್ರತ್ಯೇಕ ಧರ್ಮ ಅಲ್ಲ. ಎರಡೂ ಧರ್ಮಗಳ ನಡುವಿನ ಸಾಮ್ಯತೆ. ಲಿಂಗಾಯತ ಧರ್ಮವನ್ನ 900 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ ಸ್ಥಾಪಿಸಿದ ಬಸವಣ್ಣನವರು 1400 ವರ್ಷಗಳ ಹಿಂದೆ ಇಸ್ಲಾಂ ಧರ್ಮವನ್ನು ಸ್ಥಾಪಿಸಿದ ಪ್ರವಾದಿ ಮೊಹಮ್ಮದ್ ಪೈಗಂಬರ್. ಇವ್ರ ನಡುವೆ ವೈಯಕ್ತಿಕ ಸಾಮ್ಯತೆಗಳು ಇದಾವೆ, ಧರ್ಮದ ಸಿದ್ಧಾಂತದಲ್ಲೂ ಕೂಡ ಸಾಮ್ಯತೆಗಳಿವೆ. ಮೊದಲನೇದಾಗಿ ಪೈಗಂಬರರು ಸಂಸಾರಿಗಳು, ಬಹುಪತ್ನಿತ್ವವನ್ನು ಹೊಂದಿದ ಒಬ್ಬ ಪ್ರವಾದಿ. ಬಸವಣ್ಣನವರು ಕೂಡ ಸಂಸಾರಿಗಳು, ಇಬ್ಬರು ಪತ್ನಿಯರನ್ನ ಹೊಂದಿದ್ರು. ಇವರಿಬ್ಬರು ಆ ವರ್ತಮಾನದ ಬಿಕ್ಕಟ್ಟುಗಳಿಗೆ ಉತ್ತರವನ್ನ ಹುಡುಕಿಕೊಳ್ಳಲು ಒಂದು ಹೊಸ ವ್ಯವಸ್ಥೆಯನ್ನು ಹುಟ್ಟು ಹಾಕಿದ ಪ್ರವಾದಿ. ಅವತ್ತು ಮಧ್ಯಪ್ರಾಚ್ಯದಲ್ಲಿ ಹುಟ್ಟು ಪಡೆದಂತಹ ಧಾರ್ಮಿಕ ಕರ್ಮಟ, ಶೋಷಣೆ, ಇವು ಎಲ್ಲವುಗಳ ವಿರುದ್ಧ ಒಂದು ಹೊಸ ವ್ಯವಸ್ಥೆಯನ್ನು ಅವರು ಹೇಗೆ ಹುಟ್ಟು ಹಾಕಿದ್ರು. ಬುದ್ಧೋತ್ತರ ಕಾಲದ 1500 ವರ್ಷಗಳ ಆ ಗ್ಯಾಪ್ ಅಲ್ಲಿ ಭಾರತದ ಬಹುಜನರನ್ನ ಕಾಡುತ್ತಿರುವ ಅನೇಕ ಸಮಸ್ಯೆಗಳಿಗೆ ಬಸವಣ್ಣನವರು ಒಂದು ಉತ್ತರವನ್ನು ಹುಟ್ಟು ಹಾಕಲು ಒಂದು ಅವೈದಿಕ ಚಳವಳಿ, ವಚನ ಚಳವಳಿನ ಹುಟ್ಟು ಹಾಕ್ತಾರೆ. ಅದರ ಉತ್ಪನ್ನವೇ ಲಿಂಗಾಯತ ಧರ್ಮ. ಇಲ್ಲಿ ದಾಸೋಹ, ಅವರಲ್ಲಿ ಒಂದು ಜಕಾತ್ ಅಂತ ಬರುತ್ತೆ. ಇವು ಎರಡರ ನಡುವೆ ಬಹಳ ದೊಡ್ಡ ಸಾಮ್ಯತೆ. ಇಡೀ ಜಗತ್ತಿನಲ್ಲಿ ನಾವೆಲ್ಲ ಓದೋದಾಗ ಗೊತ್ತಾಗ್ತದೆ. ಒಂದು ದುಡಿಯುವ ವರ್ಗ, ಇನ್ನೊಂದು ಕೊಳತೆ ತಿನ್ನೋವು. ಅದನ್ನ ನಾವು ಪುರೋಹಿತಶಾಹಿ ವರ್ಗ ಅಂತ ಕರಿತೇವೆ. ಎಲ್ಲಾ ಧರ್ಮಗಳಲ್ಲಿ ಇದೆ. ಅದನ್ನು ನಾವು ಬಹಳ ಸಾಹಿತ್ಯಿಕ ಭಾಷೆಯಲ್ಲಿ ಉತ್ಪಾದಕ ವರ್ಗ ಮತ್ತು ಅನುತ್ಪಾದಕ ವರ್ಗ ಅಥವಾ ಅನುಭೋಗಿಸುವ ವರ್ಗ ಅಂತ ಕರಿತೇವೆ. ಇಲ್ಲಿ ಈ ಧರ್ಮದ ಜೀವಾಳ ಆಗಿರತಕ್ಕಂಥ ಕಾಯಕ ಮತ್ತು ದಾಸೋಹ ಎರಡು ಬಹುಮುಖ್ಯ ಎಕಾನಾಮಿಕ್ ಸೂತ್ರಗಳು. ಅವನ್ನು ನಾವು ಇಲ್ಲಿಯವರೆಗೆ ಧಾರ್ಮಿಕ ಹಿನ್ನೆಲೆಯಲ್ಲಿ ವಿಶ್ಲೇಷಿಸ್ತಾ ಅವುಗಳ ಮಹತ್ವವನ್ನು ಗಮನಗೊಳಿಸಿದ್ದೇವೆ ಲಿಂಗಾಯತರು. ಈ ದೇಶವನ್ನು ಕಾಡುತ್ತಿರುವ ಬಹುಮುಖ್ಯವಾದ ಸಮಸ್ಯೆಗಳ ಕತ್ತನ್ನು ಹೆಚ್ಚಿಸುವ ಕೆಲಸ ಬಸವಣ್ಣನವರು ಬಹಳ ಜಾಣಮೆಯಿಂದ ಮಾಡ್ತಾರೆ. ಕಾಯಕ ಅಂದ್ರೆ ದೇಹ. ಕಾಯಕ ಅಂದ್ರೆ ದೇಹವನ್ನ ದಂಡಿಸಿ ಬೆವರನ್ನ ಸುರಿಸಿ ಮಾಡುವ ಕೆಲಸ. ದಾಸೋಹ ಅಂದ್ರೆ ನಾವೆಲ್ಲ ಹೇಳ್ತೇವೆ ಯುರೋಪ್ನಲ್ಲೇ ಎಲ್ಲಾ ಅದ್ಭುತವಾದಂತಹ ಕಾನ್ಸೆಪ್ಟ್ಸ್ಗಳು, ಪರಿಕಲ್ಪನೆಗಳು ಅಲ್ಲಿ ಹುಟ್ಟುದು ಅಂತ. ಹಂಗಿಲ್ಲದು. ಪೇ ಬ್ಯಾಕ್ ಟು ಸೊಸೈಟಿ. ನಾನು ಸಮುದಾಯದಿಂದ ಏನನ್ನ ಪಡೆದಿದ್ದೀನೋ ಅದು ಸಮುದಾಯಕ್ಕೆ ವಾಪಸ್ ಕೊಡಬೇಕು ಅನ್ನುವ ಪರಿಕಲ್ಪನೆ ದಾಸೋಹ. ಈ ಕಾಯಕದಲ್ಲಿ ನಾವೆಲ್ಲರೂ ದುಡಿಬೇಕು. ಯಾರಿಗೆ ಸಿಟ್ಟು ಬರ್ತದ್ರಿ ಹಂಗೆ ಹೇಳಿದಾಗ? ದುಡಿಯದೇ ಇರೋ ವರ್ಗಕ್ಕೆ ಸಿಟ್ಟು ಬರ್ತದೆ. ಆ ಕಾಯಕ ಎಂಥದ್ದಿರಬೇಕು ಅಂದ್ರೆ ಸತ್ಯ ಶುದ್ಧವಾದ ಕಾಯಕ ಇರಬೇಕು. ಯಾರದರೆ ತಲೆ ಹೊಡೆದು ಗಳಿಕೆ ಮಾಡೋದಲ್ರ. ಸತ್ಯ ಶುದ್ಧವಾದ ಕಾಯಕದಿಂದ ಹಣವನ್ನ ಗಳಿಸಬೇಕು ಅಥವಾ ದ್ರವ್ಯವನ್ನ ಗಳಿಸಬೇಕು. ಗಳಿಸಿದ ಹಣ ಇವತ್ತಿಗೆ ಎಷ್ಟು ಬೇಕು ಅಷ್ಟನ್ನೇ ಇಟ್ಟುಕೊಂಡು ಉಳಿದಿದ್ದ ಸಮಾಜಕ್ಕೆ ವಾಪಸ್ ಕೊಡಬೇಕು. ಅದು ದಾಸೋಹ. ಇಲ್ಲಿ ಎರಡು ಮುಖ್ಯವಾದ ಉದ್ದೇಶಗಳು. ಎಲ್ಲರನ್ನ ದುಡಿಯೋಕ್ ಹಚ್ಚೋದು, ದುಡಿದ ಮೇಲೆ ಬಂದ ದ್ರವ್ಯ ಅಗತ್ಯಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸಂಗ್ರಹ ಆಗದೆ ಅದು ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು. ಈ ದಾಸೋಹ ಬರಕ್ ಮೊದಲು ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ದಾನ ಪರಂಪರೆ ಇತ್ತು. ಅದರಲ್ಲಿ 16 ಬಗೆಯ ದಾನಗಳು, 16 ದಾನಗಳು ಅಂತ ಸಂಸ್ಕೃತದಲ್ಲಿ ಕರೀತಿದ್ರು. ನಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟಿದ್ರೆ ಅಪ್ಪ ಆದವ ಅದರ ಮುಖ ನೋಡ್ಬೇಕು ಬಿಡ್ಬೇಕು ಅಂತ ನಾವು 10 ರೂಪಾಯಿ ಬೆಲೆಯ ಪಂಚಾಂಗದವನ ಹತ್ರ ಕೇಳಬೇಕು. ಇವತ್ತಿಗೂ ಇದೆ ಅದು ಆ ವ್ಯವಸ್ಥೆ. ತಾಯಿ ಮುಖ ನೋಡ್ಬೇಕು ನೋಡಬಾರದು ಅನ್ನೋದು ಪಂಚಾಂಗದಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ಅವರು. ಯಾಕಂದ್ರೆ ತಾಯಿ ನೋಡ್ತಾಳ, ಮಗು ಹಡದ ತಕ್ಷಣ ನೋಡ್ತಾಳ. ಅವ್ರು ಬಹಳ ವ್ಯವಸ್ಥಿತವಾಗಿ ಹಣ ಗಳಿಸುವಲ್ಲಿ ಧರ್ಮವನ್ನು ಹೆಂಗ್ ಬಳಸಬೇಕು ಅನ್ನೋದನ್ನ ಅವ್ರು ಫ್ರೇಮ್ ಮಾಡಿದ್ರು. ಅದಕ್ಕೆ ಅವ್ರು ಪಂಚಾಂಗದೊಳಗೆ ಹೇಳ್ತಾರೆ, ತಂದೆ ಮುಖ ನೋಡ್ಬೇಕು ನೋಡಬಾರದು ಪಂಚಾಂಗದ ಪ್ರಕಾರ ನಿರ್ಧಾರ ಆಗ್ತದೆ. ನಾವು ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ, ದೋಷದ ನಿಮ್ಮ ಮಗುವಿನ ಮುಖ ನೀವು ನೋಡುವಂಗಿಲ್ಲ. ಮತ್ತೆ ಏನು ಮಾಡಬೇಕು? ಪರಿಹಾರ ಏನು? ದಾನ ಮಾಡಬೇಕು. ಯಾವ ದಾನ ಮಾಡಬೇಕು? ಗೋವನ್ನ ದಾನ ಮಾಡಬೇಕು, ಆಕಳ ದಾನ ಮಾಡಬೇಕು. ನಾವು ಆಕಳ ಸಾಕಿಲ್ಲ ಅಂದ್ರೆ ನಿಮ್ಮದು ಉತ್ಪನ್ನ ಏನದ? ಶ್ರೀಮಂತರದಿರೋ ಬಡವರದಿರೋ. ಶ್ರೀಮಂತರದೀವಿ, ಬಂಗಾರ ಆಕಳ ದಾನ ಮಾಡ್ರಿ. ಅದಕ್ಕಿಂತ ಸ್ವಲ್ಪ ಬಡವರಿದ್ದೀವಿ, ಬೆಳ್ಳಿ ಆಕಳ ದಾನ ಮಾಡ್ರಿ. ಅವ ಕೇಳ್ತಾನೆ, ಯಾರಿಗೆ ದಾನ ಮಾಡಬೇಕು? ಬಡವರಿಗೆ ಮಾಡಬೇಕು, ಯಾರು ಇಲ್ಲ, ಪುರೋಹಿತರು ನಮಗೆ ದಾನ ಮಾಡಬೇಕು. 16 ಬಗೆಯ ದಾನಗಳು: ಧನ, ಧಾನ್ಯ, ಕನಕ, ವಸ್ತ್ರ, ಹಿರಣ್ಯ, ಶಯನ. ಶಯನ ಅಂದ್ರೆ ಹಾಸುಗಳು. ಛತ್ರ, ಚಾಮರ. ಛತ್ರಿ ಹಿಡ್ಲಿಕ್ಕೆ ಛತ್ರ, ಚಾಮರ ಗಾಳಿ ಬೀಸಲಿಕ್ಕೆ. ಘೃತ ಸಂಸ್ಕೃತದೊಳಗೆ ತುಪ್ಪ.
ತುಪ್ಪ ತಿಲ್ಲಕ್ಬೇಕಲ್ರಿ ಅವ್ರಿಗೆ, ಅವರ ಅಗತ್ಯ ವಸ್ತುಗಳು, ಕೊನೆಗೆ ಗೋದಾನ, ಭೂದಾನ, ಕನ್ಯಾದಾನ, ಹೀಗೆ ಷೋಡಶ ದಾನಗಳು, 16 ಬಗೆಯ ದಾನಗಳು. ಒಬ್ಬ ಪುರೋಹಿತ ಬೆಳಗ್ಗಿಂದ ಸಾಯಂಕಾಲದವರೆಗೆ ಒಂದು 10,000 ಜನಸಂಖ್ಯೆ ಇರೋ ಊರಾಗ ಈ ರೀತಿಯ ದೋಷಗಳಿಗೆ ಪರಿಹಾರ ಅಂತ ಹೇಳಿದ್ರೆ ಅವನು ಒಂದು ವರ್ಷಕ್ಕೆ ಬೇಕಾಗುವಷ್ಟು ಅಗತ್ಯದ ವಸ್ತುಗಳು ಅವ ಪರಿಶ್ರಮ ಪಡ್ಲಾರ್ದೇನೆ ಬಂದು ಗೋಳೆ ಆಗ್ತಿತ್ತು. ಈ ದಾನ ಅನ್ನುವ ರಾಕ್ಷಸ ರೂಪದ ಪದ್ಧತಿಯನ್ನ ಹೊಡೆದು ಹಾಕುವ ಸಲುವಾಗಿ ದಾಸೋಹವನ್ನ ಬಸವಣ್ಣವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಮುಸಲ್ಮಾನರಲ್ಲೂ ಕೂಡ ಜಕಾತ್ ಅನ್ನುವಂಥದ್ದು ಅದೇ ಪರಿಕಲ್ಪನೆಯಲ್ಲಿ ಹುಟ್ಟು ಪಡೆದಂಥದ್ದು. ನಮ್ಕ ಮೊದಲೇನೆ 1885ರಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರು ಧಾರವಾಡ ಭಾಗದಲ್ಲಿ ಉಪ ಶಿಕ್ಷಣ ಅಧಿಕಾರಿಗಳಾದಾಗ ಬ್ರಿಟಿಷ್ ಸರ್ಕಾರ ಮೆಕಾಲೆ ಶಿಕ್ಷಣ ನೀತಿಯನ್ನ ಭಾರತದಲ್ಲಿ ಜಾರಿಗೊಳಿಸ್ತದೆ. ಅದಕ್ಕೆ ಮೊದಲು ಶಿಕ್ಷಣ ಅನ್ನೋದು ಕೇವಲ ಕೆಲವು ಪಟ್ಟಭದ್ರರ ಕಪಿಮುಷ್ಟಿಯಲ್ಲಿತ್ತು. ಬಹುಜನರಾದ 95% ಭಾರತೀಯರಿಗೆ ಶಿಕ್ಷಣ ಇರಲಿಲ್ಲ. ಗುರುಕುಲ ಪದ್ಧತಿಗಳಲ್ಲಿ ಕೆಲವು ಜನರಿಗೆ ಶಿಕ್ಷಣಕ್ಕೆ ಅವಕಾಶ ಇತ್ತು. ಬ್ರಿಟಿಷರು ಭಾರತಕ್ಕೆ ಬರದೇ ಹೋದರೆ ಮುಸ್ಲಿಮರಾದಿಯಾಗಿ ಭಾರತದ ಮೂಲ ನಿವಾಸಿಗಳವರು, ಭಾರತೀಯ ಮುಸಲ್ಮಾನರು ಭಾರತದ ಮೂಲ ನಿವಾಸಿಗಳು, ಅವರು DNA ಮಧ್ಯಪ್ರಾಚ್ಯದ್ದಲ್ಲ, ಆರ್ಯರ ಹೊರತುಪಡಿಸಿ ಎಲ್ಲರೂ ಭಾರತೀಯರು. DNA ಟೆಸ್ಟ್ ಬಂದವು, ರಾಕಿಗಡಿ ಸಂಶೋಧನೆ. ಮೆಕಾಲೆ ಶಿಕ್ಷಣ ನೀತಿ ಬಹಳ ಪರಿಣಾಮಕಾರಿಯಾಗಿ ಕರ್ನಾಟಕದಲ್ಲಿ ಜಾರಿಗೆಗೊಳಿಸಿದ್ದು ಲಿಂಗಾಯತ ಶಿಕ್ಷಣ ಸಂಸ್ಥೆಗಳು ಮತ್ತು ಮಠಗಳು. ಲಿಂಗಾಯತರು ಮತ್ತು ಲಿಂಗಾಯತೇತರ ಎಲ್ಲರಿಗೂ ಶಿಕ್ಷಣವನ್ನು ಪಡೆಯಲಿಕ್ಕೆ ಆಶ್ರಯ ಕೊಟ್ಟಿದ್ದೇ ಲಿಂಗಾಯತ ಸಮುದಾಯ. ಇದು ಬಹಳ ದೊಡ್ಡ ಕಸಿಬಿಸಿಯನ್ನು ಉಂಟು ಮಾಡ್ತದೆ. ಅನೇಕ ಘಟನೆಗಳಿದಾವೆ ಇತಿಹಾಸದಲ್ಲಿ. 1910ರಲ್ಲಿ ಹುಟ್ಟದಂತ KLE ಶಿಕ್ಷಣ ಸಂಸ್ಥೆ 1930ರಲ್ಲಿ ಆಗಿನ ಮುಂಬೈ ಪ್ರಾಂತ್ಯದಲ್ಲಿ ಇರೋದ್ರಿಂದ ಈ ಭಾಗ ಲಿಂಗರಾಜ್ ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂತ ಮುಂಬೈ ಯೂನಿವರ್ಸಿಟಿಗೆ ಅರ್ಜಿ ಹಾಕಿದಾಗ ಮುಂಬೈ ಯೂನಿವರ್ಸಿಟಿಯ ಸೆನೆಟ್ ಮತ್ತು ಸಿಂಡಿಕೇಟ್ಗಳಲ್ಲಿದ್ದವರು ಗೋಡ್ಸೆನ ಸಂತಾನದವರು, ಚಿತ್ಪಾವನ ಬ್ರಾಹ್ಮಣರು 4 ವರ್ಷ ಸತತವಾಗಿ ಆ ಅರ್ಜಿನ ತಿರಸ್ಕಾರ ಮಾಡ್ತಾರೆ. ಆವಾಗ ನಮ್ಮವರೇ ಮಹಾರಾಷ್ಟ್ರ ಅಲ್ಲ, ಅದು ಮುಂಬೈ ಪ್ರಾಂತ್ಯದ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದವರು ಸರ್ ಕಂಬಳಿ ಸಿದ್ದಪ್ಪನವರು, ಧಾರವಾಡದವರು, ಹಿರಿಯ ವಕೀಲರು. ಅವರು ಪ್ರತಿನಿಧಿಸಿದ ಪಕ್ಷ ಬ್ರಾಹ್ಮಣೇತರ ಪಕ್ಷ. ಡಾಕ್ಟರ್ BR ಅಂಬೇಡ್ಕರ್ ಅವರು, ಸರ್ ಕಂಬಳಿ ಸಿದ್ದಪ್ಪನವರು, ಪ್ರಾತಸ್ಮರಣೀಯರಾದ ಫಗು ಹಳಕಟ್ಟಿಯವರು, ಅವರ ಭಾವಮೈದನರಾದ ತಮ್ಮಣ್ಣಪ್ಪ ಚಿಕ್ಕೋಡಿ, ಸಿದ್ದಪ್ಪ ಹೊಸಮನಿಯವರು, ನಮ್ಮ ಹಿರಿಯರಿವರು 20ನೇ ಶತಮಾನದ ಆದಿಭಾಗದಲ್ಲಿ ಬ್ರಾಹ್ಮಣೇತರ ಚಳವಳಿಯನ್ನು ಭಾರತದಲ್ಲಿ ಕಟ್ಟಿ ಇಡೀ ಮುಂಬೈ ಪ್ರಾಂತ್ಯ ಅಂದ್ರೆ ಅರ್ಧ ಭಾರತ ರೀ. ಮುಂಬೈ ಪ್ರಾಂತ್ಯ ಅಂದ್ರೆ ಗುಜರಾತ್, ಆಂಧ್ರದ ಕೆಲವು ಭಾಗಗಳು, ಇಂದಿನ 7 ಕರ್ನಾಟಕದ ಜಿಲ್ಲೆಗಳು, ಅಲ್ಲಿ ಬ್ರಾಹ್ಮಣೇತರ ಚಳವಳಿಯನ್ನು ಗಟ್ಟಿಗೊಳಿಸಿ ಬಹುಜನರಿಗೆ ಶಿಕ್ಷಣ ಕೊಡುವ ಕೆಲಸ ಮಾಡ್ತಾರೆ. ಡೆಪ್ಟಿ ಶಿಕ್ಷಣಾಧಿಕಾರಿಗಳಾಗಿದ್ದ ಲಿಂಗಾಯತರು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬ್ರಾಹ್ಮಣರಿಗೆ ಪ್ರತಿಸ್ಪರ್ಧಿಯಾಗಿ ಲಿಂಗಾಯತರು ಎಜುಕೇಟ್ ತಗೋಬೇಕು, ಲಿಂಗಾಯತೇತರರು ಕೂಡ ಬಹುಜನರು ಶಿಕ್ಷಣವನ್ನು ತಗೋಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡೇ ಲಿಂಗಾಯತ ಮಠಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಬಹಳ ದೊಡ್ಡ ಕ್ರಾಂತಿಯನ್ನು ಇಲ್ಲಿ ಮಾಡಿದ್ದಾವೆ. 20ನೇ ಶತಮಾನದ ನಂತರ ರಾಜಕೀಯದಲ್ಲಿ ಅನೇಕ ಬದಲಾವಣೆಗಳಾಗಿ ಕರ್ನಾಟಕದಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರು, ಮಹಾರಾಷ್ಟ್ರದಲ್ಲಿ ಮರಾಠರನ್ನ, ಆಂಧ್ರದಲ್ಲಿ ನಾಯ್ಡುಗಳು ಮತ್ತು ರೆಡ್ಡಿಗಳನ್ನ ಹೈಜಾಕ್ ಮಾಡ್ತಾ ನೀವು ಉಚ್ಚ ಕುಲದವರು, ನಿಮಗೆ ಮುಸಲ್ಮಾನರು ಮತ್ತು ದಲಿತರಿಂದ ದೊಡ್ಡ ಥ್ರೆಟ್ ಇದೆ ಅನ್ನುವ ಮಿಥ್ಯವನ್ನು ಹರಡುವ ಕೆಲಸ ಆರಂಭ ಆಗಿದ್ದು ಒಂದು 20-30 ವರ್ಷಗಳ ಹಿಂದೆ. ಇವರನ್ನ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿಕೊಂಡು ಬ್ರಾಹ್ಮಣಶಾಹಿಯ ಗುಲಾಮಗಿರಿಗೆ ತಳ್ಳುವ ಮಹಾ ಉದ್ದೇಶವನ್ನು ಇಟ್ಟುಕೊಂಡು ಈ ಬೆಳವಣಿಗೆಗಳು 1980ರಿಂದ ಆರಂಭಗೊಂಡು, ಯಾವಾಗ ಜನತಾ ಪರಿವಾರ ಸ್ವಾರ್ಥಿ ರಾಜಕಾರಣಿಗಳಿಂದ ಛಿದ್ರಗೊಂಡಾಗ. ಇದು ಎಮರ್ಜೆನ್ಸಿ ಬಂದಾಗ ಜಯಪ್ರಕಾಶ್ ನಾರಾಯಣ ಅವರಿಂದಲೇ ಆರಂಭಗೊಂಡಂತಹ ಕೆಲಸ. ಲಿಂಗಾಯತರನ್ನ ರಾಜಕೀಯ ಗಾಳವಾಗಿ ಉಪಯೋಗಿಸ್ಬೇಕಂದ್ರೆ ಅದು ಪ್ರಜ್ಞಾವಂತ ಸಮುದಾಯ. ಹೆಂಗ ಅದನ್ನ ಒಡೆದು ನಮ್ಮ ಕಡೆ ತಗೋಬೇಕು? ಲಿಂಗಾಯತರ ಮೂಲ ಶಕ್ತಿ ಇರೋದು ಮಠ ಮತ್ತು ಶಿಕ್ಷಣ ಸಂಸ್ಥೆಗಳು. ನಾವು ಮಠ ಮತ್ತು ಶಿಕ್ಷಣ ಸಂಸ್ಥೆಗಳನ್ನ ದುರ್ಬಲಗೊಳಿಸಿದರೆ ಮಾತ್ರ ಇಲ್ಲಿ ಹಿಂದುತ್ವವನ್ನು ಬಿತ್ತಲಿಕ್ಕೆ ಸಾಧ್ಯ ಆಗ್ತದೆ ಕರ್ನಾಟಕದೊಳಗೆ ಅನ್ನುವ ಒಂದು ಗುಪ್ತ ಅಜೆಂಡಾ ಇಟ್ಕೊಂಡು 20-30 ವರ್ಷಗಳ ಹಿಂದೆ ಬಹುದೊಡ್ಡ ಲಿಂಗಾಯತ ಪ್ರವಚನಕಾರರನ್ನ, ಮಠಾಧೀಶರನ್ನ ಬುಟ್ಟಿಗೆ ಹಾಕೊಳ್ಳಾಗ್ತದೆ. ಅವರ ಮೂಲಕ ಇಡೀ ಲಿಂಗಾಯತ ಶಿಕ್ಷಣ ಸಂಸ್ಥೆ ಮತ್ತು ವ್ಯವಸ್ಥೆಯನ್ನ ದುರ್ಬಲಗೊಳಿಸುವ ಕಾರ್ಯ ಆರಂಭ ಆಗ್ಯದ. ಲಿಂಗಾಯತ ಪ್ರಜ್ಞಾವಂತರಿಗೆ ಬಿಟ್ಟರೆ ರಾಜಕಾರಣಿಗಳಿಗೂ ಮತ್ತು ಸಾಮಾನ್ಯರಿಗೂ ಇದರ ಸುಳುವು ಸಿಗಲಿಲ್ಲ. ದೂರ ಬಂದು ಬಿಟ್ವಿ ನಾವು. ನಮ್ಮದೇ ಸ್ವಾರ್ಥ ರಾಜಕಾರಣಿಗಳು, ಅನುದಾನಕ್ಕಾಗಿ ಹಪಹಪಿಸುವ ಮಠಗಳು, ನೀತಿಹೀನ ಜನರು ಅವರಿಗೆ ಬಲಿಯಾದರು. ಈ ಎಲ್ಲದರ ಫಲ ಇವತ್ತು ನಮ್ಮ ಸಮುದಾಯ ಕೂಡ ತನ್ನ ತತ್ವ ಚಿಂತನೆಗಳನ್ನ ನಾಶಗೊಳಿಸಿಕೊಳ್ಳುವ ಒಂದು ಹಂತದೊಳಗೆ ಬಂದು ನಾವು ಇವತ್ತು ತಲುಪಿದೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ 2 ವರ್ಷಗಳ ಹಿಂದೆ ಈ ವಚನ ಚಳವಳಿ ಅನ್ನೋದೇ ನಡೆದಿಲ್ಲ. ಶರಣರು ವಚನಗಳು ಬರೆದಿಲ್ಲ. ಲಿಂಗಾಯತ ಒಂದು ಪ್ರತ್ಯೇಕ ಧರ್ಮ ಅಲ್ಲ. ಬಸವಣ್ಣ ಮತ್ತು ಶಿವಶರಣರು ಬರೆದ ಎಲ್ಲ ವಚನಗಳು ವೇದ ಮತ್ತು ಆಗಮಗಳಿಂದ ನಕಲು ಮಾಡದ ಕನ್ನಡದ ಅನುವಾದಗಳು ಅನ್ನುವ ಒಂದು ದೊಡ್ಡ ಷಡ್ಯಂತ್ರದ ಅಭಿಯಾನ ಕರ್ನಾಟಕದಲ್ಲಿ ಆರಂಭ ಆಯಿತು. ವಚನ ದರ್ಶನ ಅನ್ನುವ ಪುಸ್ತಕ ಪಟ್ಟಭದ್ರ ಹಿತಾಸಕ್ತಿಗಳು ಬರೆದು ಇಡೀ ಎಲ್ಲಾ ಜಿಲ್ಲೆಗಳಲ್ಲಿ 18 ಲಕ್ಷ ಖರ್ಚು ಮಾಡಿ ಶುರು ಮಾಡಿದ್ರು. ಲಿಂಗಾಯತರಿಗೆ ಗೊತ್ತೇ ಇಲ್ರಿ ಇದು ಒಳಗಿನ ಉದ್ದೇಶ. ಪ್ರತಿ ಜಿಲ್ಲೆಯಲ್ಲಿ ಲಿಂಗಾಯತ ಮಠಾಧೀಶರನ್ನು ಕರೀತಾರೆ, ಲಿಂಗಾಯತ ಲೀಡರ್ನ ಕರೀತಾರೆ, ಲಿಂಗಾಯತ ಪ್ರಮುಖರನ್ನು ಕರೀತಾರೆ. ಲಿಂಗಾಯತ ಸಂಸ್ಕೃತಿಯೇ ಸುಳ್ಳು ಅಂತ ಇವ್ರು ಎದರೇ ಹೇಳ್ತಾರ. ಅವ್ರು ಪ್ರತಿ ಧರ್ಮದಲ್ಲಿ ಒಂದಷ್ಟು ಜನ ಪ್ರಜ್ಞಾವಂತರಿರ್ತಾರೆ, ಎಲ್ಲಾ ಕಡೆಗೂ. ನಮ್ಮಲ್ಲೂ ಅಷ್ಟೇ ಜನ ಇರೋದು. ಬಹಳ ಬೆರಳೆಣಿಕೆಯ ಜನ ಬಸವ ತತ್ವವನ್ನು ತಿಳ್ಕೊಂಡವರು ನಾವು ಎದ್ದು ನಿಂತೀವಿ. ಪ್ರತಿಭಟನೆಗಳು
ಪತ್ರಿಕಾಗೋಷ್ಠಿಗಳು ಆರಂಭ ಆದವು. ಬಹುಶಃ ಬಿಜಾಪುರದಲ್ಲಿ ಬಿಡುಗಡೆಯಾಗಿದ್ದು ಕೊನೆಯದು. ಮುಂದೆ ಇದರಿಂದ ಯಾಕೋ ಹಾನಿ ಆಗ್ತದ, ಇದನ್ನ ಮಾಡೋದು ಬೇಡ ಅಂತ ಸ್ಟಾಪ್ ಮಾಡಿದ್ರು. ನಾವು ವಚನ ದರ್ಶನ ಮಿಥ್ಯಾ ವರ್ಸಸ್ ಸತ್ಯ ಅಂತ ಮತ್ತೊಂದು ಅದಕ್ಕೆ ಪ್ರತಿಯುತ್ತರ ಆಗಿ ಒಂದು ಪುಸ್ತಕವನ್ನು ಬರೆದು ಈಗ ಎಲ್ಲಾ ಜಿಲ್ಲೆಯಲ್ಲಿ ನಾವು ಕೂಡ ಅದನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದಕ್ಕೆ ಪ್ರತ್ಯುತ್ತರ ಕೊಡಬೇಕು, ನಮ್ಮ ಸಮಾಜವನ್ನ ಅವರ ಹಿಡಿತದಿಂದ ಬಿಡಿಸಬೇಕು. ಆ ದಿಕ್ಕಿನಲ್ಲಿ ನಮ್ಮ ಯುವಕರನ್ನ, ನಮ್ಮ ಸಮಾಜವನ್ನು ರಕ್ಷಿಸುವ ಕೆಲಸ ನಮ್ಮ ಸಮುದಾಯದ ಪ್ರಜ್ಞಾವಂತರಿಗೆ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಆಂತರಿಕವಾಗಿ ಲಿಂಗಾಯತ ಸಮಾಜ ಜಾಗೃತೆಗೊಳ್ಳುತ್ತಿರುವ ಮುನ್ಸೂಚನೆಗಳು ನಾನು ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಇನ್ನು ಅನೇಕ ರೀತಿಯ ಯೋಜನೆಗಳು ನಾನು ಸಿಲೆಬಸ್ ಅನ್ನು ಮಾಡಿ ಬಾಂಸೆಪ್, RSS ಮತ್ತು ಕಮ್ಯುನಿಸ್ಟ್ ಮಾದರಿಯಲ್ಲಿ ಕ್ಯಾಡರ್ ಕ್ಯಾಂಪ್ಗಳು ಮಾಡುವ, ಅಧ್ಯಯನ ಶಿಬಿರಗಳು ಮಾಡುವ ಒಂದು ಸಿಲೆಬಸ್ ಅನ್ನು ಮಾಡಿ ರಾಜ್ಯಾದ್ಯಂತ ಸುತ್ತಿ ಲಿಂಗಾಯತರನ್ನ ಜಾಗೃತಿಗೊಳಿಸುವ ಇಲ್ಲಿವರೆಗೆ 25 ಶಿಬಿರಗಳನ್ನು ನಾನು ಮಾಡಿದ್ದೇನೆ. 2-3 ದಿವಸದ ಶಿಬಿರಗಳು ಕೇವಲ ಲಿಂಗಾಯತರ ಜೊತೆಗೆ ಅಲ್ಲದೇನೆ ದಲಿತ ಪರ, ಶೋಷಿತ ಪರ, OBCಗಳು ಮತ್ತು ಮುಸಲ್ಮಾನರು, ಈ ದೇಶದ ಬಹುತ್ವವನ್ನು, ಸಮಗ್ರತೆಯನ್ನು, ಸಂವಿಧಾನವನ್ನು ಗೌರವಿಸುವ ಎಲ್ಲರೊಂದಿಗೆ ಲಿಂಗಾಯತ ಪ್ರಜ್ಞಾವಂತರು ಕೈ ಜೋಡಿಸಿ ಕೆಲಸವನ್ನು ಮಾಡಲು ಸಿದ್ಧರಿದ್ದೇವೆ.